ಸೊ ಗೈಸ್ ನಾನಿವಾಗ ಫ್ರೆಶ್ ಅಪ್ ಆದ ರೂಮಿಂದ ಸೊ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ. ಅಮ್ಮಾಚಿ ಟೇಸ್ಟ್ ಆಫ್ ಇಂಡಿಯನ್ ರೆಸ್ಟೋರೆಂಟ್ ಅಂತ ಒಂದು ಹುಡುಕ್ದೆ ಗೂಗಲಲ್ಲಿ. ಸೊ ಅಲ್ಲಿಗೆ ಹೋಗಿ ಊಟ ಮಾಡೋಣ ಅಂತ. ವ್ಯೂವಿಂಗ್ ಇದೆ ನೋಡಿ ಗೈಸ್ ನನ್ನ ಹೋಟೆಲಿಂದ, ಫುಲ್ಲು ಲಶ್ ಗ್ರೀನ್. ಸೊ ಬನ್ನಿ, ಕ್ಯಾಬ್ ಮಾಡಿದ್ದೀನಿ, ಗ್ರ್ಯಾಬ್ ಟ್ಯಾಕ್ಸಿನ. ಸೊ ಬಂದ ಇಲ್ಲೇ ಇಲ್ಲೋದಾನೆ 2 ಮಿನಿಟ್ಸ್ ಅಂತ. ಸೊ ಆ ಇಂಡಿಯನ್ ರೆಸ್ಟೋರೆಂಟ್ ನಮಗೆ ಸದ್ಯ ನಮ್ಗೆ ಇಂಡಿಯನ್ ಫುಡ್ ಸಿಕ್ಬಿಟ್ರೆ ಸಾಕಪ್ಪ, ಚೆನ್ನಾಗಿದೆ ಸಾಕು. ಈಗ ಸ್ವಲ್ಪ ಹೊಟ್ಟೆ ತುಂಬುತ್ತೆ. ಇನ್ನು 2 ದಿನ 3 ದಿನ ಇದೆ ಟ್ರಿಪ್ ಅಷ್ಟೇ. ಈ 3 ದಿನ ಹಿಂಗಾರ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಸೊ ಬನ್ನಿ ಇಂಡಿಯನ್ ಫುಡ್ ತಿನ್ನಕ್ಕೆ ಹೋಗೋಣ. ಲೆಟ್ಸ್ ಗೋ. ಇದು ಅಮ್ಮಾಚಿ ರೆಸ್ಟೋರೆಂಟ್ ಅಂತ ಇಂಡಿಯಾದು. ಸೊ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಅವರು ಹಿಂದಿ ಮಾತಾಡ್ತಿದ್ದಾರೆ ಸದ್ಯ, ಅದೊಂದು ಸ್ವಲ್ಪ ಖುಷಿ ಆಯಿತು. ಸೊ ಚಿಕನ್ ಬಿರಿಯಾನಿ ಇತ್ತು, ಸ್ವಲ್ಪ ಸ್ಯಾಂಪಲ್ ಕೊಟ್ಟು ಕೈಗೆ ಹಾಕ್ಬಿಟ್ಟಿದ್ದೀನಿ. ಸುಮ್ಮನೆ ಟೇಸ್ಟ್ ಮಾಡಿದೆ. ಬಿರಿಯಾನಿ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿದೆ. ಬಟ್ ಕಂಪ್ಯಾರಿಟಿವ್ಲಿ ಇಲ್ಲಿಗೆ ಓಕೆ. ಸೊ ವೆಜ್ ಮೀಲ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಸೊ ಚಿಕನ್ ಬಿರಿಯಾನಿ ಮಾತ್ರ ಬಾಕಿ ಇದೆ. ವೆಜ್ಜಲ್ಲಿ ಇನ್ಯಾವುದೂ ಮೀಲ್ಸ್ ಇಲ್ಲ. ನಾನ್ ವೆಜ್ ಥಾಲಿ ತೊಗೋಬೇಕು ಅಂದರೆ ಅನ್ಲಿಮಿಟೆಡ್ ಬಫೆ ಥರ ಬರುತ್ತಂತೆ ಥಾಲಿ ಅಂತ. ಸೊ ಅದು 35 ರಿಂಗಿಟ್ ಅಂತ, ಅಂದರೆ 800 ರೂಪಾಯಿ ಆಗುತ್ತೆ. ನಿಯರ್ಲಿ 250 ರೂಪಾಯಿ 800 ರೂಪಾಯಿ ಆಗುತ್ತೆ. ಸೊ ಅಷ್ಟೆಲ್ಲ ತಿನ್ನೋಕ್ಕೂ ಆಗಲ್ಲ ಇವಾಗ, ಈ ಟೇಸ್ಟ್ ಹೆಂಗಿರೋ ಗೊತ್ತಿಲ್ಲ. ಸೊ ವೆಜ್ ಆದರೆ 15 ರಿಂಗಿಟ್ ಅಂತೆ, ಅಂದರೆ 300 ರೂಪಾಯಿ ನಿಯರ್ಲಿ. ಸೊ ಅದು ಖಾಲಿ ಆಗಿಬಿಟ್ಟಿದೆ. ಸೊ 15 ರಿಂಗಿಟ್ ಕೊಟ್ಬಿಟ್ಟು ಬೈ ಚಿಕನ್ ಬಿರಿಯಾನಿ ತೊಗೊತಿದ್ದೀನಿ. ನೋಡೋಣ ಚೆನ್ನಾಗಿರುತ್ತೆ ಇಲ್ವಾ ಅಂತ ಟೇಸ್ಟ್ ಮಾಡಿ ನೋಡಿ. ಮಾಡ್ತಾ ಇದ್ದೀನಿ ನೋಡಿ, ಬಿರಿಯಾನಿ ಕೊಟ್ಟಿದ್ದಾರೆ. ಇಂಡಿಯಾ ಥರನೇ ಕಾಣಿಸ್ದೆ, ಮೊಟ್ಟೆ ಎಲ್ಲ. ಸೊ ತಿಂದ್ಬಿಟ್ಟು ಆಮೇಲೆ ವ್ಲಾಗ್ ಮಾಡ್ತೀನಿ. ಇವಾಗಲೇ ಏನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ನನ್ನೇ ನೋಡ್ತಿರ್ತಾರೆ. ಸೊ ತಿಂದು ಆಚೆ ಹೋಗಿ ಹೇಳ್ತೀನಿ ಇದೆ ಅಂತ. ಗೈಸ್ ಊಟ ಮುಗಿಸ್ಕೊಂಬಂದೆ. ನಮ್ಮ ಇಂಡಿಯನ್ ಥರ ಏನು ಇರಲಿಲ್ಲ, ಅಂದರೆ ಸ್ಮೆಲ್ ಸ್ವಲ್ಪ ಇತ್ತು. ಬಟ್ ಫುಡ್ಡು ಓಕೆ ಅಷ್ಟೇ. ರೈಸ್ ಮಾಡೋದ್ರಿಂದ ಅಷ್ಟೇ. ಚಿಕನ್ 1 ಪೀಸ್ ಹಾಕಿದ್ರು, ಲೆಗ್ ಪೀಸ್ನ. ಅದು ಎಷ್ಟು ಕೆಟ್ಟದಾಗಿತ್ತು ಅಂದರೆ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಅದು ಚಿಕನ್ ಫುಲ್ ಗಟ್ಟಿಗಿತ್ತು, ಬೆಂದಿರಲಿಲ್ಲ. ಪ್ಲಸ್ ಉಪ್ಪು ಖಾರನೇ ಹಾಕಿಲ್ಲ ಚಿಕನ್ಗೆ. ನಾನು ಕೇಳಿದ್ರೆ ಅವ್ರು ಹೇಳ್ತಿದ್ದಾರೆ, ಇಲ್ಲಪ್ಪ ಹಿಂಗೆ ತಿನ್ನೋದು ನಾವೆಲ್ಲ ಈ ಕಡೆ ಅಂತ. ಸುಮ್ಮನೆ ಆಗ್ಬಿಟ್ಟೆ ಕೇಳಿಬಿಟ್ಟು. ಉಪ್ಪು ಖಾರನೇ ಇಲ್ಲ ಗೈಸ್. ಸೊ ಒಂದು ಇದು ತಗೊಂಡೆ. ಆಮೇಲೆ ಲೆಮನ್ ಜ್ಯೂಸ್ ಅಂತ ಇತ್ತು, ಓಕೆನಾ. ಆ ಲೆಮನ್ ಜ್ಯೂಸ್ ತಗೊಂಡ್ರೆ ನಾನು ಲಿಪ್ಟನ್ ಬರ್ತಲ್ಲ, ಲಿಪ್ಟನ್ ಲೆಮನ್ ಜ್ಯೂಸ್ ಅಂತ. ಸೊ ಅದು ಬಿಸಿ ಇದನ್ನು ತಣ್ಣು ಮಾಡಿಕೊಟ್ಟಿದ್ದಾನೆ. ಅದಕ್ಕೆ 5 ರಿಂಗಿಟ್ಟು 100 ರೂಪಾಯಿ ಇಸ್ಕೊಂಡಿದ್ದಾರೆ. ಸೊ ಏನು ಕೇಳೋಕ್ಕಾಗಲ್ಲ ಇಲ್ಲಿ, ಅವ್ರು ಆಡಿದ್ದ ಆಟ ಅಂತ ಕೊಟ್ಟು ಬರಬೇಕಷ್ಟೇ. ಸೊ ಸುಮ್ಮನೆ ಆಗ್ಬಿಟ್ಟೆ ಗೈಸ್, ನೀವು ಮತ್ತೆ ಮಾತಾಡೋಕ್ಕೆ ಹೋಗಿಲ್ಲ. ಹೊಟ್ಟೆ ಹಾಳಾಗಿನೇ ಸಾಕಷ್ಟೇ. ಹೆಂಗೋ ಇನ್ನು 2 ದಿನ ಅಷ್ಟೇ ಮ್ಯಾನೇಜ್ ಮಾಡ್ಕೊಂಬಿಟ್ಟು ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗೋದಷ್ಟೇ. ಸೊ ಆದರೆ ಒಂದೇ ಒಂದು ಹೋಪಿಂದ ನಾನು ಖುಷಿಯಾಗಿದ್ದೀನಿ. ಸೊ ಹೋಗೋಣ ಬನ್ನಿ. ಇವಾಗ ಅಲ್ಲಿ ಕಾಣಿಸ್ತಿದ್ಯಲ್ಲ ಒಂದು ಟವರು, ಅದು ಮಹಾ ಟವರ್ ಅಂತ, ಅದಕ್ಕೆ ಹೋಗ್ತೀನಿ ನಾನು ಇವಾಗ. ಬನ್ನಿ ಹೋಗೋಣ ಆ ಟವರ್ಗೆ. ನಾನು ಜಸ್ಟ್ ಗ್ರ್ಯಾಬ್ ಅಂತ ಒಂದು ಆ್ಯಪಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. ಸೊ ಲೊಕೇಶನ್ ಏನಿದೆ ನೋಡಿ, ಹಿಂದೆ ಈ ಕಡೆಯಿಂದ. ಚಿಕ್ಕ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಸಮುದ್ರ ಇದು. ಬನ್ನಿ, ತುಂಬ ಗಲೀಜಾಗಿದೆ. ಕ್ಯಾಬ್ ಬರಲಪ್ಪ ಬೇಗ. ಅಟ್ಲೀಸ್ಟ್ ಒಳ್ಳೆ ಆ ಟವರ್ ಕಾಣತ್ತಲ್ಲ, ಅದು ಅಲ್ಲಿಗೆ ಹೋಗ್ಬಿಟ್ರೆ ಸಾಕು. ಸ್ವಲ್ಪ ಸ್ಟ್ಯಾಂಡರ್ಡ್ ಇದ್ದರೆ ಏರಿಯಾ ಓಕೆ, ನಾವು ಹೆಂಗೋ ಇರ್ಬೋದು. ನಮಗೆ ಈ ಥರ ಇರೋಕ್ಕಾಗಲ್ಲ, ಭಯನೂ ಆಗುತ್ತೆ. ಸೊ ಲೆಟ್ಸ್ ಗೋ ಬನ್ನಿ. ಈ ಥರ ವೀಡಿಯೋ ಆನ್ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಮಾತಾಡ್ಕೊಂಡು ರೋಡಲ್ಲಿ. ಸೊ ಜನ ಏನೂ ಅಂದ್ಕೊಳಕ್ಕೆ ಹೋಗಲ್ಲ. ಪ್ಲಸ್ ನಮ್ಮ ಹತ್ರ ಬಂದು ಕಿರಿಕ್ ಮಾಡೋಕ್ಕೂ ಹೋಗಲ್ಲ ನೋಡಿ. ಅದೊಂದು ಅಡ್ವಾಂಟೇಜ್ ವ್ಲಾಗ್ ಮಾಡೋದ್ರಿಂದ. ಸೊ ವ್ಲಾಗ್ ಮಾಡಿದ್ರೆ ಒಂದು ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ಅರ್ಥ ಆಯಿತು. ಸೊ ವ್ಲಾಗ್ ಮಾಡ್ತಾನೆ ಇರ್ತೀನಿ ಅವಾಗ ಇವಾಗೆಲ್ಲ, ಭಯ ಆದಾಗೆಲ್ಲ. ಕ್ಯಾಬ್ ಬಂದ ತಕ್ಷಣ ಹೋಗ್ತೀನಿ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬನ್ನಿ.